ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರ ನಮ್ಮ ಯೂಟ್ಯೂಬ್ ಚಾನಲ್ ಸ್ಮಾರ್ಟ್ ಸೈಡ್ ಕನ್ನಡ. ನಿಮ್ಮ ಮೊಬೈಲ್ ಬ್ಯಾಟರಿ ತುಂಬ ಬೇಗ ಖಾಲಿಯಾಗುತ್ತಿದೆಯೇ? 100% ಚಾರ್ಜ್ ಮಾಡಿದರೂ ಕೆಲವೇ ಗಂಟೆಗಳಲ್ಲಿ ಬ್ಯಾಟರಿ 20% ಅಥವಾ 30%ಗೆ ಇಳಿಯುತ್ತಿದೆಯೇ? ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಕೆಲವು ಸರಳ ಸೆಟ್ಟಿಂಗ್ಗಳನ್ನು ಬಳಸಿದರೆ ಈ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ಮೊದಲನೆಯದಾಗಿ, ಸ್ಕ್ರೀನ್ ಬ್ರೈಟ್ನೆಸ್ ಕಡಿಮೆ ಮಾಡಿ. ಮೊದಲು ನಿಮ್ಮ ಮೊಬೈಲ್ನ ಬ್ರೈಟ್ನೆಸ್ಸನ್ನು ಅಗತ್ಯವಿರುವಷ್ಟು ಮಾತ್ರ ಇಡಿ. ಆಟೋ ಬ್ರೈಟ್ನೆಸ್ ಬಳಸಿದರೆ ಇನ್ನೂ ಉತ್ತಮ. ಮೊದಲು ಆಟೋ ಬ್ರೈಟ್ನೆಸ್ಸನ್ನು ಅತಿ ಹೆಚ್ಚು ದ್ವೇಷಿಸಿದ್ದು ಕೂಡ ನಾನೇ. ಆದರೆ ಇತ್ತೀಚಿನ ದಿನಗಳಲ್ಲಿ ಆಟೋ ಬ್ರೈಟ್ನೆಸ್ ಸೆನ್ಸರ್ ಎಷ್ಟು ಉತ್ತಮವಾಗಿದೆ ಎಂದರೆ ನೀವು ಆಟೋ ಬ್ರೈಟ್ನೆಸ್ ಬಳಸುತ್ತಿದ್ದೀರಿ ಎನ್ನುವ ಅನುಭವವೇ ನಿಮಗೆ ಆಗುವುದಿಲ್ಲ. ಈ ಆಟೋ ಬ್ರೈಟ್ನೆಸ್ಸನ್ನು ಬಳಸುವುದರಿಂದ ಮೊಬೈಲ್ನ ಬ್ಯಾಟರಿಗೂ ಕೂಡ ಒಳ್ಳೆಯದು ಹಾಗೂ ನಿಮ್ಮ ಕಣ್ಣಿಗೂ ಸಹ ಒಳ್ಳೆಯದು. 2. ಬ್ಯಾಕ್ಗ್ರೌಂಡ್ ಅಪ್ಲಿಕೇಶನ್ಗಳನ್ನು ಕ್ಲೋಸ್ ಮಾಡಿ. ನೀವು ಬಳಸದ ಆ್ಯಪ್ಸ್ ಕೂಡ ಬ್ಯಾಕ್ಗ್ರೌಂಡ್ನಲ್ಲಿ ಓಡುತ್ತಿರುತ್ತವೆ. ಇಂತಹ ಸಮಯದಲ್ಲಿ ಇವು ಬ್ಯಾಟರಿಗಳನ್ನು ಹೆಚ್ಚು ಬಳಸುತ್ತಿರುತ್ತವೆ. ಆದ್ದರಿಂದ ಮೊದಲು ನೀವು ಸೆಟ್ಟಿಂಗ್ನಲ್ಲಿ ಬ್ಯಾಟರಿಯಲ್ಲಿ ಯೂಸೇಜ್ಗೆ ಹೋಗಿ ಹೆಚ್ಚು ಬ್ಯಾಟರಿ ಬಳಸುವ ಅಪ್ಲಿಕೇಶನ್ಗಳನ್ನು ಗುರುತಿಸಿ ಮತ್ತು ಅವುಗಳ ಬ್ಯಾಕ್ಗ್ರೌಂಡ್ ಆ್ಯಕ್ಟಿವಿಟಿಯನ್ನು ನಿಯಂತ್ರಿಸಿ. 3. ಅಗತ್ಯವಿಲ್ಲದ ಸಮಯದಲ್ಲಿ GPS, ಬ್ಲೂಟೂತ್ ಮತ್ತು ವೈಫೈಯನ್ನು ಆಫ್ ಮಾಡಿ. ಇವು ನಿರಂತರವಾಗಿ ಕೆಲಸ ಮಾಡಿದರೆ ಬ್ಯಾಟರಿ ಹೆಚ್ಚು ಖರ್ಚಾಗುತ್ತದೆ. 4. ಸ್ಕ್ರೀನ್ ಟೈಮ್ ಔಟ್ ಕಡಿಮೆ ಮಾಡಿ. ಡಿಸ್ಪ್ಲೇ ಸೆಟ್ಟಿಂಗ್ನಲ್ಲಿ ಸ್ಕ್ರೀನ್ ಟೈಮ್ ಔಟ್ ಅಥವಾ ಸ್ಲೀಪ್ ಮೋಡನ್ನು 30 ಸೆಕೆಂಡ್ ಅಥವಾ 1 ನಿಮಿಷಕ್ಕೆ ಇಡಿ. ಇದರಿಂದ ಬ್ಯಾಟರಿ ಉಳಿತಾಯವಾಗುತ್ತದೆ. 5. ಬ್ಯಾಟರಿ ಸೇವರ್ ಬಳಸಿ. ಬ್ಯಾಟರಿ ಕಡಿಮೆಯಾದಾಗ ಬ್ಯಾಟರಿ ಸೇವರ್ ಅಥವಾ ಪವರ್ ಸೇವಿಂಗ್ ಮೋಡನ್ನು ಆನ್ ಮಾಡಿ. ಇದರಿಂದ ನಿಮಗೆ ಅಗತ್ಯವಿರುವ ಸೇವೆಗಳು ಮಾತ್ರ ಚಾಲ್ತಿಯಲ್ಲಿದ್ದು ಇದರಿಂದ ಬ್ಯಾಟರಿಯ ಬಳಕೆ ಕಡಿಮೆಯಾಗುತ್ತದೆ. 6. ಆ್ಯಪ್ಸ್ ಮತ್ತು ಸಾಫ್ಟ್ವೇರ್ ಅಪ್ಡೇಟ್. ಮೊಬೈಲ್ನ ಆ್ಯಪ್ಸ್ ಮತ್ತು ಸಾಫ್ಟ್ವೇರನ್ನು ಯಾವಾಗಲೂ ಅಪ್ಡೇಟ್ ಮಾಡಿ. ಹಲವಾರು ಬಾರಿ ಹೊಸ ಅಪ್ಡೇಟ್ಗಳಲ್ಲಿ ಬ್ಯಾಟರಿ ಸಮಸ್ಯೆಗಳಿಗೆ ಪರಿಹಾರ ಇರುತ್ತದೆ. ಇಲ್ಲಿ ಗಮನಿಸಬೇಕಾದ ಅಂಶ ಎಂದರೆ ನಿಮ್ಮ ಬ್ಯಾಟರಿಯ ಸಮಸ್ಯೆ ಈ ಹಿಂದೆ ಒಂದು ಹೊಸ ಅಪ್ಡೇಟಿನ ನಂತರ ಪ್ರಾರಂಭವಾಗಿದ್ದರೆ ಮಾತ್ರ ಇದು ಅನ್ವಯಿಸುತ್ತದೆ. 7. ಬ್ಯಾಟರಿ ಹೆಲ್ತ್. ನಿಮ್ಮ ಮೊಬೈಲ್ 3-4 ವರ್ಷ ಹಳೆಯದಾಗಿದ್ದರೆ ಬ್ಯಾಟರಿಯ ಸಾಮರ್ಥ್ಯ ಕಡಿಮೆಯಾಗಿರಬಹುದು. ಈ ಸಂದರ್ಭದಲ್ಲಿ ಬ್ಯಾಟರಿ ಬದಲಾಯಿಸುವುದು ಉತ್ತಮ. ಈ ಎಲ್ಲ ವಿಧಾನಗಳನ್ನು ಪ್ರಯತ್ನಿಸಿದರೂ ಬ್ಯಾಟರಿ ತುಂಬ ಬೇಗ ಖಾಲಿಯಾಗುತ್ತಿದ್ದರೆ ಬ್ಯಾಟರಿ ಅಥವಾ ಫೋನ್ನಲ್ಲಿ ತಾಂತ್ರಿಕ ಸಮಸ್ಯೆ ಇರಬಹುದು. ಆಗ ಅಧಿಕೃತ ಸರ್ವಿಸ್ ಸೆಂಟರ್ಗೆ ಭೇಟಿ ನೀಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.